ಪ್ರಪಂಚ ಪರ್ಯಟನೆ. 15 ಲಕ್ಷ ಸಸ್ಯಗಳನ್ನ ಇವತ್ತು ನಾವು ಬೆಂಗಳೂರಲ್ಲಿ ನೆಡ್ತಾ ಇದ್ದೀವಿ. ವಿಚ್ ಇಸ್ ನಾಟ್ ಎ ರಿಯಲಿ ಸಿಂಪಲ್ ಟಾಸ್ಕ್. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಎಂಡ್ ಸಂಸ್ಥೆಯಲ್ಲಿ ನಾವು ಡೇಟಾ ಎಂಟ್ರಿ ಆಪರೇಟರ್ ಕೋರ್ಸ್ ಮಾಡ್ತಾ ಇದ್ದೀವಿ. ಒಂದು 50,000 ಪ್ಲಾಂಟೇಶನ್ ನಾವು ಇವತ್ತು ನೆಡ್ಬೇಕಂತ ಬಂದಿದ್ದೀವಿ. 150 ಗಿಡಗಳನ್ನ ನೆಟ್ಟಿದೀವಿ. ತುಂಬಾ ಖುಷಿ ಆಗ್ತಿದೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮನ ಬಿಡಿ ಹಮ್ಮಿಕೊಂಡಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಬಂದಿದೀವಿ ನಾವೆಲ್ಲ. ಎಲ್ಲಾರು ಬಂದು ಈ ತರದ ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ನೆಲದ ಮಡಿಲಲ್ಲಿ ಕನಸನ್ನು ಬಿತ್ತುವ, ಬೆವರ ಹನಿಯಲಿ ಬದುಕನ್ನು ಕಟ್ಟುವ, ಅನ್ನದ ಬೆಳಕನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ, ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ, ಮಣ್ಣಿನ ಸುಗಂಧದಿ ಮನವು ಅರಳುವ ರೈತನ ಹೆಜ್ಜೆಯಲಿ ನಾಡು ಬೆಳೆಯುವ. ಬಿಸಿಲಿನ ಬಾಣಗಳ ಎದೆಯಲ್ಲಿ ತಾಳುವ, ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ, ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ, ನಗುವಿನ ಬೆಳಕಲಿ ಬದುಕನ್ನು ಕಟ್ಟುವ. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು, ಹಸಿರಿನ ಹೊದಿಕೆಯಲ್ಲಿ ಜೀವದ ಚಲುವು, ಕೈಗಳ ಶ್ರಮದಲ್ಲಿ ಮೂಡುವ ಫಲವು ನಾಡಿನ ನೆಮ್ಮದಿಯ ಮೂಲ್ಯ ನಿಧಿಯು. ಬೆವರಿನ ಮುತ್ತುಗಳ ಸರಗಳ ನೇಯುವ, ಕನಸುಗಳ ಬೆಳಕನ್ನು ಹೊಲದಲ್ಲಿ ಬಿತ್ತುವ, ಅನ್ನದಾತನೆಂದು ಜಗವೆಲ್ಲ ಹೊಗಳುವ ರೈತನ ಮಹಿಮೆಯನ್ನು ಯಾರು ತೂಗುವ. ಸೂರ್ಯನು ಮುಳುಗಿದರು ಕೆಲಸವು ನಿಲ್ಲದು, ಚಂದ್ರನು ಉದಯಿಸಿದರು ನಂಬಿಕೆ ಸಾಯದು, ಭೂಮಿಯ ಉಸಿರಾಗಿ ಜೀವವು ಹರಿಯುವುದು ರೈತನ ಪರಿಶ್ರಮದಿ ಜಗವೆಲ್ಲ ಉಳಿಯುವುದು. ಮಣ್ಣಿನ ಕಣಕಣದಲ್ಲಿ ದೇವರ ದರ್ಶನ, ಉಳುಮೆಯ ಪ್ರತಿ ಹೆಜ್ಜೆಯಲ್ಲಿ ಜೀವನ ಪಾಠ, ಶ್ರಮದಲ್ಲಿ ಅರಳುವುದು ಸತ್ಯದ ಸೌಂದರ್ಯ, ರೈತನ ಬದುಕೆ ಭಾರತದ ಐಶ್ವರ್ಯ. ಐಶ್ವರ್ಯ. ಹೆಲೋ, ನಾನ್ ಚಿನ್ಮಯ್ ಅಂತ. ನಾವು ಅಡಕಮಾರನಹಳ್ಳಿ ಮೊರಾರ್ಜಿ ಕಾಲೇಜಿಂದ ಬಂದಿರೋದು. ನಾವು ಹಸಿರೇ ಉಸಿರು ಅನ್ನೋ ಒಂದು ಟೀಮ್ ಇಂದ ಸಮಾಜ ಸೇವೆ ಮಾಡ್ತಾ ಇದೀವಿ. ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಗಿಡ ಮರಗಳು ಕಡಿಮೆ ಆಗಿದಾವೆ. ಹಾಗೋಸ್ಕರ ನಾವು ಗಿಡ ಮರಗಳೆಲ್ಲ ನೆಟ್ಟಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಬಂದಿದೀವಿ. ಹಸಿರೇ ನಮ್ಮ ಉಸಿರು. ಹಸಿರಿಲ್ಲ ಅಂದ್ರೆ ನಮ್ ಉಸಿರಿಲ್ಲ. ನಾವು ಫ್ರೆಶ್ ಏರ್ ಕುಡಿಬೇಕಂದ್ರೆ ಗಿಡ ನೆಡ್ಬೇಕು. ಅದಕ್ಕೆ ಈ ಒಂದು ಕ್ಯಾಂಪ್ ಇಲ್ಲಿ ಫುಲ್ ಎಲ್ಲಾರು ಗಿಡ ನೆಡ್ಬೇಕು ಅನ್ನೋದೇ ನಮ್ಮ ಆಸೆ. 15 ಲಕ್ಷ. ಹಾ, ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಬಂದಿದೀವಿ ನಾವೆಲ್ಲ. ಅಡಕಮಾರನಹಳ್ಳಿ ಮೊರಾರ್ಜಿ ಕಾಲೇಜ್. ಈ
ಈ ಗಿಡ ನಾವೆಲ್ಲ ನೆಟ್ಟಿದೀವಿ ಕಾಲೇಜ್ ಹೆಸರಿಂದ ನೆಡ್ತಾ ಇದೀವಿ. ಇಷ್ಟೇ ಅಲ್ಲ, ತುಂಬಾ ಇದೆ. ಇನ್ನ ನಾವು 15 ಗಿಡ ನೆಟ್ಟಿದೀವಿ ಬಂದಾಗಿಂದ. ಇನ್ನು ನೆಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಇವರು ನನ್ನ ಟೀಮ್ಮೇಟ್ಸ್, ಫ್ರೆಂಡ್ಸ್ ಆಲ್ಸೋ. ನಾವು ಇಲ್ಲಿ ಬಂದಿರೋ ಉದ್ದೇಶ ಅಂದರೆ ಇವತ್ತು ಗೌರ್ಮೆಂಟ್ ಜೊತೆ ಸೇರಿ ನಮ್ಮ ಕಂಪ್ನಿಯಿಂದ ಸುಮಾರು 15 ಲಕ್ಷ ಗಿಡ ನೆಡಕ್ಕೆ ಇದು ಮಾಡಿದ್ದೀವಿ. ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ತುಂಬ ಹೆಮ್ಮೆ ಅನ್ಕೊತೀವಿ. ಆ್ಯಂಡ್ ನಾವು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪಿಂದ ಬಂದಿರೋದು. ನಮ್ಮ ಎಲ್ಸೆಕ್ ಫೌಂಡೇಶನಿಂದ ಇದೊಂದು ಚಿಕ್ಕ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ಪರಿಸರಕ್ಕೆ. ನನ್ನ ಹೆಸರು ಅಮೃತ. ನಾವು MDRS PU ಕಾಲೇಜಿಂದ ಬಂದಿದ್ದೀವಿ. DK ಶಿವಕುಮಾರ್ ಸರ್ ಅವರೆಲ್ಲ ನಮಗೆ ಇನ್ವೈಟ್ ಮಾಡಿದ್ದಾರೆ ನಾವೆಲ್ಲ ಕಾಲೇಜಿಗೆ. ಹಾಗಾಗಿ ನಾವು ಟ್ರೀ ಸ್ಯಾಪ್ಲಿಂಗ್ ಮಾಡ್ಲಕ್ಕಂತ ಬಂದಿದ್ದೀವಿ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ಬಹಳ ಪ್ಲಾಂಟ್ ಎಲ್ಲ ಹಚ್ಚಿದ್ದೀವಿ, ಖುಷಿ ಆಗ್ತಾ ಇದೆ. ಹಸಿರನ್ನ ಎಲ್ರು ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂಡು, ಹಸಿರೇ ಉಸಿರು. ಮತ್ತೆ ನಮ್ಗ್ ಬೇಕಿರೋದು ಫಸ್ಟ್ ಗ್ರೀನರಿ, ಅದಿದ್ರೆ ನಾವು ಪೀಸ್ ಆಗಿರ್ತೀವಿ ಅಂತ ಹೇಳ್ತಿದೀವಿ. ಎಲ್ರು ಹಸಿರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ. ಗಿಡ ಮರಗಳಿದ್ರೆ ಆಕ್ಸಿಜನ್ ಎಲ್ಲ ಸಿಗುತ್ತೆ. ಪ್ರಾಣಿ ಪಕ್ಷಿಗಳು ಓಡಾಡೋದಿಕ್ಕೆ ಮತ್ತೆ ನಾವು ಮನುಷ್ಯರೋದಿಕ್ಕೆ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಿಕ್ಕೆ ಗಿಡ ಮರ ಎಲ್ಲ ಬೇಕು. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸೊ ನಾವು ಎಲ್ಸೆಕ್ ಕಡೆಯಿಂದ ಬಂದಿದ್ದೀವಿ. ಇವತ್ತು ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಪ್ಲಾಂಟೇಶನ್ ಡ್ರೈವ್ ನಡೀತಾ ಇದೆ. LSCG ಕಡೆಯಿಂದ ಅಂತ ಅಲ್ಲದೆ ಗೌರ್ಮೆಂಟ್ ಕೂಡ ಒಂದು ಆಯೋಜನೆ ಮಾಡಿದ್ದಾರೆ. 15 ಲಕ್ಷ ಸಸಿಗಳನ್ನ ನೆಡಬೇಕು ಅಂತ. ಆದ್ರೆ ನಮ್ಮ ಟಾರ್ಗೆಟ್ ಏನು, ನಮ್ಮ ಕಂಪ್ನಿ ವತಿ ಕಡೆಯಿಂದ ಅಂದ್ರೆ ಒಂದು 50,000 ಪ್ಲಾಂಟೇಶನ್ ನಾವು ಇವತ್ತು ನೆಡ್ಬೇಕಂತ ಬಂದಿದ್ದೀವಿ. ಸೊ ನೋಡೋಣ, ಆಗ್ಲೇ ಒಂದು ಆಲ್ಮೋಸ್ಟ್ ಆಗಿದೆ, ಒಂದು 10,000 20,000 ಪ್ಲಾಂಟೇಶನ್ ಆಗಿದೆ. ಸೊ ನಮ್ ಟಾರ್ಗೆಟ್ ಇರೋದು ಮಧ್ಯಾಹ್ನ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಗೋ ಗ್ರೀನ್. ಇಲ್ಲಿ ಗೇಟ್ ಹತ್ರ ಬರ್ಬೋದು.
ನಾವು ಇವತ್ತಿನ ದಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ 15 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಬಿಡಿಎ ವತಿಯಿಂದ ಹಮ್ಮಿಕೊಂಡಿರುವಂತ ಗಿನ್ನಿಸ್ ರೆಕಾರ್ಡ್ ದಾಖಲೆಯ ಈ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಮ್ಮ ಗೌರವಾಧ್ಯಕ್ಷರಾದ ಆನಂದ್ ಸರ್ ಅವರು, KS ಆಫೀಸರ್ ಹಾಗೂ ನನ್ನ ಡಾಕ್ಟರ್ ಶಿವಣ್ಣ ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಲ್ಲ ನಮ್ಮ ಸುಮಾರು 50 ಜನ ಬಂದಿದ್ವಿ. ಸಸಿ ನೆಟ್ಟಿದ್ದೀವಿ. ಇವತ್ತಿನ ಈ ಗಿನ್ನಿಸ್ ದಾಖಲೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಸೈನಿಕರು ಕೂಡ ಒಂದು ಸಾಕ್ಷಿಯಾಗಿದ್ದೀವಿ. ಒಂದು ಎಕರೆ ಜಾಗ ನಮ್ಗೆ ಆದ ಜೋನ್ 5ರಲ್ಲಿ ನಮ್ಗೆ ಜಾಗ ಕೊಟ್ಟಿದ್ರು. ಆ ಜಾಗದಲ್ಲೆಲ್ಲ ನಾವು ಸಸಿ ನೆಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮನ ಬಿಡಿಎ ಹಮ್ಮಿಕೊಂಡಿದ್ದಾರೆ. ನಮ್ಮ ಮಾಜಿ ಸೈನಿಕರಾದ ಮೇಜರ್ ಮಣಿವಣ್ಣನ್ ಸರ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೈನಿಕರು ಭಾಗಿಯಾಗಬೇಕು ಅಂತ ಬಂದು ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಅಂಧ ಸಂಸ್ಥೆಯಿಂದ 80 ಜನ ವಿಜಿಲಿ ಇಂಟರ್ಡ್ ಮತ್ತು 20 ಜನ ಸ್ಪೀಚ್ ಅಂಡ್ ಹಿಯರಿಂಗ್ ಇಲ್ಲಿ ಈ ಒಂದು ಮಹತ್ ಕಾರ್ಯ ಏನ್ ನಡೀತಾ ಇದೆ 15 ಲಕ್ಷ ಸಸಿ ನೆಡೋದು ಅಲ್ಲಿ ಬಂದು ನಾವು ಕೈಗೊಳಿಸ್ತಾ ಇದ್ದೀವಿ. ಯಾಕೆಂದ್ರೆ ಗಿಡ ನೆಡೋದು, ಪರಿಸರ ನೆಡೋದು ಒಬ್ಬ ಚೆನ್ನಾಗಿರೋ ವ್ಯಕ್ತಿನೇ ಇಲ್ಲ, ಪ್ರತಿಯೊಬ್ರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ಅಭಿಲಾಷೆ. ಅದರಲ್ಲಿ ನಮ್ಮ ಕಮಿಷನರ್ ಅಂತ ಮಣಿವಣ್ಣನ್ ಸರ್ ಬಹಳನೇ ಖುಷಿ ಪಟ್ಟರು ನಾವು ಇದಕ್ಕೆ ಸೇರ್ಕೊಂತ ಇದ್ದಕ್ಕೆ. ಒಂದು ಸ್ಪೆಷಲ್ ನಮಗೆ ಫೋಕಸ್ ಅಟೆನ್ಷನ್ ಕೊಟ್ಟು ಅದು ನಮ್ಮಲ್ಲಿ 80 ಜನ ಕಳಿಸಿದ್ದಾರೆ. 80 ಜನ ಎಷ್ಟು ಸಾಧ್ಯವೋ ಅಷ್ಟು ನಾವು ಇದು ಗಿಡಗಳು ಹಾಕಿ ನಾವು ಪರಿಸರದಲ್ಲಿ ಒಬ್ಬರು ಡಿಸೇಬಲ್ಡ್ ಇಸ್ ನಾಟ್ ಲಿಮಿಟ್ ಅಸ್ ಸಪೋರ್ಟಿಂಗ್ ಮೆಸೇಜ್ ನೋಡ್ತಾ ಇದೀವಿ. ಆದ್ರಿಂದ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ NABಗೆ ಬಹಳ ಧನ್ಯವಾದಗಳು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಅವರ್ ಚೀಫ್ ಮಿನಿಸ್ಟರ್ DK ಶಿವಕುಮಾರ್, ಅವರ್ ಕಮಿಷನರ್ ಮಣಿವಣ್ಣನ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಾವು ಅಟಲ್ ಬಿಹಾರಿ ವಾಜಪೇಯಿ ಸೈನ್ಸ್ PU ಕಾಲೇಜಿಂದ ಬಂದಿದ್ದೀವಿ. ಇಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಗಿಡಗಳು ನೆಟ್ಟಾಗಿ ಬಂದಿದೀವಿ. ದೇಶದಲ್ಲಿ ಎಲ್ಲಾ ಕಡೆ ನೋಡಿದ್ರೆ ರೋಡ್ಗೋಸ್ಕರ, ಬಿಲ್ಡಿಂಗ್ಸ್ಗೋಸ್ಕರ, ಮನೆಗಳಿಗೋಸ್ಕರ, ಮನೆ ಕಟ್ಟೋದಕ್ಕೋಸ್ಕರ, ಕಂಪನಿಗಳಿಗೋಸ್ಕರ, ಫ್ಯಾಕ್ಟ್ರಿಗೋಸ್ಕರ ಎಲ್ಲಾ ಕಡೆ ಮರಗಳನ್ನ ಕಟ್ ಮಾಡ್ತಾ ಇದಾರೆ. ತುಂಬಾ ಕಡೆ ಮರಗಳನ್ನ ಕಟ್ ಮಾಡಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ, ಮನೆ ಈ ತರ ತುಂಬಾ ಬೇರೆ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ನಾವಿಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಜಾಗ ಇದ್ರು ಕೂಡ ಎಲ್ಲಿ ಜಾಗ ಇದ್ರೆ ಅಲ್ಲಿ ನಾವು ಮರಗಳನ್ನ ಗಿಡಗಳನ್ನ ನೆಟ್ಟಿ ಇನ್ನ ಸಮೃದ್ಧಿ ಬೆಳೆಸ್ಬೇಕು ಅನ್ಕೊಂತಾ ಇದೀವಿ. ಅದಕ್ಕೆ ನಾವು ಗಿಡಗಳನ್ನ ಬೆಳೆಸ್ತಾ ಇದೀವಿ. ನಮ್ ದೇಶನ ಇನ್ನ ಡೆವಲಪ್ ಮಾಡೋಣ ಅನ್ಕೊಂತಾ ಇದೀವಿ. ತುಂಬಾ ಕಡೆ ಮರಗಳನ್ನ ನಾಶ ಮಾಡ್ತಾ ಇದಾರೆ. ನಾವಿಲ್ಲಿ ಬಂದಿರೋ ಉದ್ದೇಶ ಇಷ್ಟು, ಗಿಡಗಳನ್ನ ಬೆಳೆಸಿ ಅದ್ ಮರ ಆಗಿ ನಮ್ಗೆ ಅದರಿಂದ ತುಂಬಾ ಆಕ್ಸಿಜನ್ ಸಿಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಸೈನ್ಸ್ PU ಕಾಲೇಜಿಂದ 100 ಜನ ಬಂದಿದ್ದೀವಿ. ನಾವು ಇನ್ನೋವೆಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸೌತ್ ಅಂತ ಕ್ಲಬ್ ಇಂದ ಬಂದಿದ್ದೇವೆ. ಇವತ್ತು BDAನವರು, ನಮ್ಮ ಕರ್ನಾಟಕ ಸರ್ಕಾರದವರು 15 ಲಕ್ಷ ಅಥವಾ 1.5 ಮಿಲಿಯನ್ ಗಿಡಗಳನ್ನ ನೆಡ್ಬೇಕು ಅಂತ ಏನು ಒಂದು ಯೋಜನೆನ ಅಳವಡಿಸಿದ್ದಾರೆ. ನಾವು ಅದರಲ್ಲಿ ಎಲ್ಲರೂ ಸಾಥ್ ಕೊಡ್ಬೇಕು, ಒಗ್ಗಟ್ಟಾಗಿ ಗಿಡ ನೆಡ್ಬೇಕು ಅಂತ ಹೇಳಿ ಬಂದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಆರ್ಗನೈಸೇಷನ್ ಅವರು ಬಂದಿದ್ದಾರೆ, ಸಾಮಾನ್ಯ ಜನರು ಕೂಡ ಬಂದಿದ್ದಾರೆ. ಎಲ್ಲಾರು ಬಂದು ಈ ತರದ ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ನಮ್ಮ ಎಲ್ಲರ ಪರವಾಗಿ ನಾವು ನಮ್ಮ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಈ ತರದ್ದು ಯೋಜನೆಗಳನ್ನ ಅವಾಗ ಹಾಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಹದಿನೈದು ಲಕ್ಷ ಸಸ್ಯಗಳನ್ನ ಇವತ್ತು ನಾವು ಬೆಂಗಳೂರಲ್ಲಿ ನೆಡ್ತಾ ಇದ್ದೀವಿ.
which is not a really simple task, simple job. But still, BDA took the measures to have 15 lakh saplings in one day, morning 7 to evening 7. In this noble cause to make the greener of Bengaluru, we from the National Association for the Blind, 80 adults came here, joining hands and making the saplings, making the part of this green journey. And myself, Rajesh MS, I'm really happy to share that one. I would like to say thanks to our Chief Minister DK Shivakumar as well as our Commissioner Manivannan giving this opportunity. Even though they're able to make a 1 or 2 saplings, still the message goes to the public that we are into the inclusive environment. ನಾನು ಒಂದು ಗಿಡ ಹಾಕೋದ್ರಿಂದ ನಾನು ನೋಡೋದಕ್ಕಾಗಲ್ಲ, 10 ಜನ ಅದನ್ನು ನೋಡ್ಬೋದು ಅನ್ನೋ ಮೆಸೇಜನ್ನ ನಮ್ಮ ಹುಡುಗರು ಕೊಡ್ತಿದ್ದಾರೆ. And once again, thanks for this great initiatives, and let's make Bengaluru greener. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರುಣಾವಿ. ನಾನು NAB ಸಂಸ್ಥೆಯಿಂದ ಮಾತಾಡ್ತಿದ್ದೀನಿ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ. ನಾವು ಇವತ್ತು ಸಸಿಗಳನ್ನ ನೆಡೋಕ್ಕೆ ಬಂದಿದ್ದೀವಿ. ಸೊ ನಮ್ಮ ಸಂಸ್ಥೆ ನಾವೆಲ್ಲರೂ ಸೇರಿ 80ರಿಂದ 100 ಜನ ಬಂದಿದ್ದೀವಿ. ಸೊ ಇವತ್ತು ನಾವು 150 ಗಿಡಗಳನ್ನ ನೆಟ್ಟಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸೊ ನಾವೆಲ್ಲರೂ ಸೇರಿ ಗ್ರೀನ್ ಬೆಂಗಳೂರು ಇನಿಷಿಯೇಟಿವ್ನ ಸಕ್ಸಸ್ಫುಲ್ ಆಗಿ ನಡೆಸೋಣ. ಹಾಗೇನೆ ಪರಿಸರನ ಉಳಿಸೋಣ, ಗಿಡಗಳನ್ನ ಹೆಚ್ಚಾಗಿ ನೆಟ್ಟಿ ಹಾಗೇನೆ ಅದಕ್ಕೆ ಪಾಲನೆ ಪೋಷಣೆ ಮಾಡೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಶ್ರೀ ಅಂತ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನಾನು ಫಸ್ಟು ಇಲ್ಲಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡಲ್ಲಿ ಮೊಬಿಲಿಟಿ ಮುಗಿಸಿದವಳು. ಸೊ ಮತ್ತು ಈಗ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ನಾವು ಡೇಟಾ ಎಂಟ್ರಿ ಆಪರೇಟರ್ ಕೋರ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಆಪರ್ಚುನಿಟಿ ಕೊಟ್ಟಂತಹ CEO ಸರ್ ರಾಜೇಶ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. సార్ నా పేరు త్రిష. నేను ఆంధ్రప్రదేశ్ నుంచి వచ్చాను, చిత్తూరు డిస్ట్రిక్ట్ సార్ మాది. NAB నుంచి వచ్చాను సార్. చెట్లు నాటడానికి వచ్చాము ఇక్కడ. ఇప్పటికి 5-10 చెట్లు నాటాము సార్.
ఈ అవకాశం ఇచ్చిన సిఇఓ సార్కి థ్యాంక్ యూ సార్. ನಮಸ್ಕಾರ, ನನ್ನ ಹೆಸರು ಅಭಿಜಿತ್ ಅಂತ ಹೇಳ್ಬಿಟ್ಟು ನಾನು NAB ಬೆಂಗಳೂರಿಂದ ಬಂದಿದ್ದೀನಿ. ಸೊ ಈ ದಿನ ಏನಂದ್ರೆ ಗ್ರೀನ್ ಬೆಂಗಳೂರು ಕಾರ್ಯಕ್ರಮದಲ್ಲಿ 15 ಲಕ್ಷಕ್ಕೂ ಎಷ್ಟು ಗಿಡಗಳನ್ನು ನಾವೆಲ್ಲ ನೆಡ್ತಾ ಇದ್ದೀವಿ. ಸೊ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಕಾಡನ್ನ ಬೆಳೆಸ್ಬೇಕು, ನಾಡನ್ನ ಉಳಿಸ್ಬೇಕು. ಅದರಿಂದ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಥ್ಯಾಂಕ್ ಯು. ನಮ್ಮ ಹೆಸರು ಮಂಜುನಾಥ್ ಅಂತ, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಿಂದ ಬಂದಿದ್ದೀವಿ. ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಅಂದರೆ ಗ್ರೀನ್ ಬೆಂಗಳೂರು ಅಂತ 15 ಲಕ್ಷ ಗಿಡವನ್ನು ನೆಡೆಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ತರಹ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂಧ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರದಿಂದ ಈ BDA ಕಾಂಪ್ಲೆಕ್ಸಲ್ಲಿ ನಾವು ಬಂದಿದ್ದೀವಿ. ಹಾಗೂ ಗಿಡಗಳನ್ನು 15 ಲಕ್ಷಕ್ಕೂ ಸಹ ನಾವು ನೆಟ್ಟಿದ್ದೀವಿ. ಥ್ಯಾಂಕ್ ಯು. ಪ್ರಪಂಚ ಪರ್ಯಟನೆ